ಹಲೋ ಫ್ರೆಂಡ್ಸ್, ಹಾಯ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಳ್ಳೆ ಟೇಸ್ಟಿ ಹೆಲ್ದಿ ಆ್ಯಂಡ್ ತುಂಬ ಚೆನ್ನಾಗಿರೋದು ಸಿಂಪಲ್ಲಾಗಿರೋದು ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಅವಕಾಡೊ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅವಕಾಡೊ ತೊಗೊಂಡಿದ್ದೀನಿ ನಾನು, ಕಟ್ ಮಾಡಿಕೊಂಡು ಅದು ಬೀಜ ತೆಗೆದು ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಪೂರ್ತಿ ಹಣ್ಣು ತೆಗೆದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ನಮಗೆ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಈಸಿಯಾಗಿರುತ್ತೆ ನೋಡಿ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಬಿಡಿ ಹಣ್ಣನ್ನು. ಪೈಸಾ ವಸೂಲ್ ಹಣ್ಣಂದರೆ ಇದೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೆ ಸಿಪ್ಪೆಲಿ ಒಂಚೂರು ಉಳಿಯಲ್ಲ. ಆ ಥರ ನಾವು ಇದನ್ನ ತಗೋಬೋದು. ಬೇರೆ ಹಣ್ಣುಗಳ ಥರ ಅಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಚೆನ್ನಾಗಿ ಹಣ್ಣಾಗಿರೋ ಹಣ್ಣು ಆದರೆ ಇದು ಅವಕಾಡೊ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಯಾಂಡ್ವಿಚ್ಚು. ಸ್ವಲ್ಪ ಗಟ್ಟಿ ಇದ್ದರೆ, ಅಂದರೆ ಇನ್ನೂ ಸ್ವಲ್ಪ ಹಣ್ಣು ಆಗಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಫುಲ್ಲಾಗಿ ಹಣ್ಣಾಗಿರೋದನ್ನೇ ತಗೊಳ್ಳಿ ನೀವು, ಅಂದರೆ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡಿ, ಫೋರ್ಕಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಮ್ಯಾಶರ್ಗಿಂತ ಫೋರ್ಕಲ್ಲಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸ್ಮ್ಯಾಶು ಆಗುತ್ತೆ, ಚಿಕ್ಕ ಚಿಕ್ಕದಾಗಿ ಪೀಸಸ್ ಸಿಗುತ್ತೆ ತಿನ್ನೋವಾಗ, ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಬನ್ನಿ ಇದಕ್ಕೊಂದಷ್ಟು ಐಟಮ್ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಕೊಂಡಿರೋದು ಆನಿಯನ್, ಈರುಳ್ಳಿ, ಒಂದು ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ 2ರಿಂದ 3, ನಿಮ್ಗೆ ಖಾರದ ತಕ್ಕನಂಗೆ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಸೊಪ್ಪು, ಸ್ವಲ್ಪನೇ, ಜಾಸ್ತಿ ಇಲ್ಲ. ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಸಿಂಪಲ್ಲಾಗಿದೆ, ಜಾಸ್ತಿನೂ ಕಷ್ಟ ಇಲ್ಲ ನೋಡಿ. ಜೀರಿಗೆ ಪುಡಿ ಒಂದು 1/4 ಟೀ ಸ್ಪೂನ್ ಅಷ್ಟೇ ಸಾಕು, ತುಂಬ ಜಾಸ್ತಿ ಬೇಡ. ಫ್ಲೇವರ್ಗೋಸ್ಕರ ಮಾತ್ರ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ಇದು ಜಾಸ್ತಿ ಉಪ್ಪು ಹಿಡಿಯಲ್ಲ, ಅದಕ್ಕೋಸ್ಕರ. ಇದೇ ಥರ ಇದಕ್ಕೆ ಜಾಸ್ತಿ ಅದು ಇದು ಮಸಾಲೆನೂ ಹಾಕಿಲ್ಲ. ಇದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಮೆಣಸು ಪುಡಿ, ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಚಾಟ್ ಮಸಾಲ ಚೂರೇ ಚೂರು, ಜಾಸ್ತಿ ಬೇಡ. ತುಂಬ ಜಾಸ್ತಿ ಹಾಕೋತಾ ಇಲ್ಲ ನಾನು, ಒಂದು ಚೂರೇ ಚೂರು ಹಾಕೋತಾ ಇದ್ದೀನಿ. ನೀವು ಇಷ್ಟ ಇಲ್ಲದೆ ಇದ್ದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ಗೋಸ್ಕರ, ಆಮೇಲೆ ಖಾರ ಇನ್ನೂ ಸ್ವಲ್ಪ ಬರಲಿ ಅಂತ ಹಸಿಮೆಣ್ಸಿನ್ಕಾಯಿಗಿಂತ ಈ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಲಿಂಬೆಹಣ್ಣು, ನಿಂಬೆ ರಸ ಅರ್ಧ, ನಿಮ್ಮ ಟೇಸ್ಟ್ ತಕ್ಕನಾಗಿ ನೀವು ಹಾಕ್ಕೊಳ್ಳಿ ಎಲ್ಲ ಐಟಮ್ನು. ನಾನು ಇಲ್ಲಿ ನಮ್ಮ ಟೇಸ್ಟ್ ತಕ್ಕನಾಗಿ ನಾನು ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ. ಹುಳಿನೂ ಅಷ್ಟೇ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಮೀಡಿಯಮ್ ಆಗಿ ಬೇಕಾಗಿತ್ತು, ನಾನು ಅರ್ಧ ಲಿಂಬೆನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಒಂದು ಪೂರ್ತಿ ಆದರೂ ಹಾಕ್ಕೋಬೋದು. ಇದು ಒಂದು ಹಣ್ಣಲ್ಲಿ ಎಂಥ ಕಮ್ಮಿ ಅಂದರೂ ತುಂಬ ಚೆನ್ನಾಗಿ ಸ್ಟಫ್ ಮಾಡಿ 3 ಸ್ಯಾಂಡ್ವಿಚ್ ಮಾಡ್ಬೋದು ನೋಡಿ. ನಾನಿಲ್ಲಿ ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ನ. ತವಾ ಮೇಲಾದರೂ ಓಕೆ, ಬೇಡ ಸ್ಯಾಂಡ್ವಿಚ್ ಮೇಕರ್ ಇದೆ ಅಂದರೆ ಅದರಲ್ಲಾದರೂ ಓಕೆ. ತುಂಬ ಜನ ಏನು ಮಾಡ್ತಾರೆ, ಇದನ್ನು ಬ್ರೆಡ್ಗೆ ಹಚ್ಬಿಟ್ಟು ಮಸಾಲೆನ ಆಮೇಲೆ ರೋಸ್ಟ್ ಮಾಡ್ತಾರೆ. ಅದು ಒರಿಜಿನಲ್ ಟೇಸ್ಟ್ ಹೋಗ್ಬಿಡುತ್ತೆ, ಬಿಸಿ ಆಗುತ್ತಲ್ವ, ಹೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ಇದು ಒರಿಜಿನಲ್ ಟೇಸ್ಟ್ ಬೇಕು ಅಂದರೆ ಇದನ್ನು ಈ ಥರ ಮಾಡ್ಕೋಬೇಕು. ಫಸ್ಟೇ ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ರೋಸ್ಟ್ ಮಾಡಿಟ್ಕೊಂಡು, ಇನ್ನೂ ಒಂದು ಹೇಳ್ತೀನಿ, ಅದಕ್ಕೆ ನಿಮಗೆ ಪುದೀನ ಚಟ್ನಿ ಬೇಕಂದ್ರೂ ಅಪ್ಲೈ ಮಾಡ್ಕೋಬೋದು. ನನಗಿದು ಒರಿಜಿನಲ್ ಟೇಸ್ಟ್ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಚಟ್ನಿ ಹಾಕೋತಾ ಇಲ್ಲ. ಡೈರೆಕ್ಟಾಗಿ ಬ್ರೆಡ್ಗೆ ಬಟರು ಹಾಕ್ತಾ ಇಲ್ಲ, ನಾನು ಬಟರ್ ಹಾಕಿ ರೋಸ್ಟ್ ಮಾಡಿದ್ದೀನಿ, ಆದರೆ ಮತ್ತೆ ಬಟರ್ ಹಚ್ತಾ ಇಲ್ಲ ಇದಕ್ಕೆ. ನಾನು ಅದು ಮಸಾಲೆ, ನಾನೇನು ಅವಕಾಡೋದು ಮಸಾಲೆ ರೆಡಿ ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಡೈರೆಕ್ಟಾಗಿ. ಅದ್ರ ಮೇಲೆ ಟೊಮೆಟೊ ಸ್ಲೈಸಸ್ನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಕೋಬೋದು, ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿ ಕೊಡುತ್ತೆ. ಟೇಸ್ಟು ಬಾಯಿಗೆ ಸಿಗುತ್ತಲ್ವ, ಚೆನ್ನಾಗಿರುತ್ತೆ. ನಿಮಗೆ ಚೀಸ್ ಬೇಕಾದರೆ ಚೀಸು ಹಾಕ್ಕೋಬೋದು ನೀವು ನೋಡಿ. ಈ ಥರ ನೀವು ಈ ಇನ್ನೊಂದು ಬ್ರೆಡ್ಗೂ ಸ್ವಲ್ಪ ಲೈಟಾಗಿ ನೀವು ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಸಿಂಪಲ್ಲಾಗಿದೆ, ದಿಢೀರಂತ ಆಗೋಗುತ್ತೆ, ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸಾಯಂಕಾಲ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗಲಿ, ಬೇಡ ಬ್ರೇಕ್ಫಾಸ್ಟ್ಗೂ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ಗಂದ್ರೂ ತುಂಬ ಹೆಲ್ದಿಯಾಗಿರುತ್ತೆ. ಎಲ್ಲ ಟೈಮಲ್ಲೂ ಇದನ್ನ ಯೂಸ್ ಮಾಡ್ಕೋಬೋದು. ನೀವು ಮಕ್ಕಳಿಗೆ ಡಬ್ಬಿಗೂ ಹಾಕಿ ಕಳಿಸ್ಬೋದು ಸ್ನ್ಯಾಕ್ಸ್ಗೋಸ್ಕರ, ಅಥವಾ ಬ್ರೇಕ್ಫಾಸ್ಟು ಆ ಥರ. ತುಂಬ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಮಾಡಿಕೊಂಡ್ರೆ. ಇನ್ನೊಂದೇನೆಂದರೆ ಇದು ತುಂಬ ಸಿಂಪಲ್ಲಾಗಿ ಮಾಡೋ ಮೆಥಡ್ಡು, ತುಂಬ ಅಂದರೆ ತುಂಬ ಸಿಂಪಲ್ಲು, ಜಾಸ್ತಿ ಕಷ್ಟಪಡೋ ಅಂಥ ಅವಶ್ಯಕತೆಯೇ ಇಲ್ಲ. ಅದು ಐಟಮ್ಗಳು ತುಂಬ ಜಾಸ್ತಿ ಬೇಕಾಗಿಲ್ಲ, ಅದು ತರಬೇಕು ಇದು ತರಬೇಕು. ಇಲ್ಲಿ ತುಂಬ ಕಾಸ್ಟ್ಲಿ ಆಗಿರೋದು ಅಂದರೆ ಅವಕಾಡೊ ಒಂದೇ, ಅದು ಬಿಟ್ಟರೆ ಬೇರೆ ಯಾವುದು ಕಾಸ್ಟ್ಲಿ ಐಟಮ್ಸ್ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ, ಸ್ಯಾಂಡ್ವಿಚ್ಚು ಸೂಪರಾಗಿರುತ್ತೆ.
ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವಾಗ ಬೇಸಿಗೆ ರಜಾ, ಮಕ್ಕಳು ಆವಾಗವಾಗ ಕೇಳ್ತಾ ಇರ್ತಾರೆ ತಿನ್ನೋಕ್ಕದು ಬೇಕು ಇದು ಬೇಕು ಅಂತ. ಹೊರಗಡೆಯಿಂದ ಸ್ಯಾಂಡ್ವಿಜ್ಜು, ಬರ್ಗರು, ಪಿಜ್ಜಾ ತಂದು ತಿನ್ನೋದಕ್ಕಿಂತ ಇದು ತುಂಬ ಹೆಲ್ದಿಯಾಗಿರುತ್ತೆ. ಟ್ರೈ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆನಾ? ಓಕೆ, ಬಾಯ್. ಥ್ಯಾಂಕ್ ಯು.